ನಮಸ್ಕಾರ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಧರ್ಮವಾಹಿನಿಯ ಎಲ್ಲ ವೀಕ್ಷಕರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ದಿವಸ ನಮ್ಮ ಗುರಿ ಎನ್ನುವಂಥದ್ದು ಪರಮೋತ್ಕೃಷ್ಟವಾಗಿದ್ದರೆ, ಶ್ರೇಷ್ಠವಾದ ಗುರಿಯನ್ನು ಹೊಂದಿದ್ದರೆ ಸ್ವರ್ಗದಂತಹ ಪರಮ ಸುಖ ಸಂತೋಷವನ್ನು ಸಿಗುವಂತಹ ಪ್ರದೇಶವನ್ನು ಕೂಡ ನಾವು ಬೇಡ ಅಂತ ತಿರಸ್ಕಾರ ಮಾಡಬಹುದು ಎನ್ನುವಂಥ ವಿಚಾರದ ಬಗ್ಗೆ ಒಂದು ಕಥೆ ಮುಖಾಂತರವಾಗಿ ನಾವು ಅರ್ಥ ಮಾಡಿಕೊಳ್ಳೋಣ. ದುರ್ವಾಸ ಮಹರ್ಷಿಗಳ ಒಂದು ಆಶೀರ್ವಾದದ ಫಲವಾಗಿ ಮುದ್ಗಲ ಮಹರ್ಷಿಗಳಿಗೆ ಸಶರೀರರಾಗಿ ಸ್ವರ್ಗಕ್ಕೆ ಹೋಗುವಂತಹ ಒಂದು ಅವಕಾಶ ಎನ್ನುವಂಥದ್ದು ಬರ್ತದೆ. ಮುದ್ಗಲ ಮಹರ್ಷಿಗಳನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗೋದಕ್ಕೆ ದೇವದೂತನೇ ಸ್ವಯಂ ರಥವನ್ನು ಸ್ವೀಕಾರ ಮಾಡಿ ಅವರ ಆಶ್ರಮದ ಎದುರಿಗೆ ಬಂದು ನಿಲ್ತಾನೆ. ಅಂತಹ ಸಂದರ್ಭದಲ್ಲಿ ಮುದ್ಗಲ ಮಹರ್ಷಿಗಳು ಆ ದೇವದೂತನ ಬಳಿ ಕೇಳ್ತಾರೆ, ಸ್ವರ್ಗ ಎನ್ನುವಂಥದ್ದು ಏನು, ಹಾಗೆ ಸ್ವರ್ಗದಲ್ಲಿ ಏನೇನು ವಿಶೇಷವಾಗಿರ್ತಕ್ಕಂಥದ್ದು ಇದೆ ಅಂತ ಎನ್ನುವಂಥ ರೀತಿಯಲ್ಲಿ ಪ್ರಶ್ನೆಯನ್ನು ಕೇಳಿದಾಗ ದೇವದೂತ ಹೇಳ್ತಾನೆ, ಸ್ವರ್ಗ ಎನ್ನುವಂಥದ್ದು ಸುಖ ಸಂತೋಷಗಳ ಮೂಲ ಸ್ಥಾನ ಅಂತ ಎನಿಸಿಕೊಂಡಿರ್ತಕ್ಕಂಥದ್ದು. ಯಾರ್ಯಾರು ಇಲ್ಲಿಗೆ ಹೋಗಬಹುದು ಅಂತಂದರೆ, ಒಂದು ಯುದ್ಧದಲ್ಲಿ ಬೆನ್ನನ್ನು ತೋರಿಸದೆ ನೇರವಾಗಿ ಹಣಾಹಣಿಯನ್ನು ಮಾಡುತ್ತಾ, ಧರ್ಮ ಯುದ್ಧವನ್ನು ಮಾಡುತ್ತಾ ಯಾರಾದರೂ ಮರಣವನ್ನು ಹೊಂದಿದರೆ ಅವನು ಸ್ವರ್ಗಕ್ಕೆ ಹೋಗಬಹುದು. ಹಾಗೆ ಜೀವನದಲ್ಲಿ ಸುಳ್ಳನ್ನು ಆಡದೆ ಸತ್ಯನಿಷ್ಠನಾಗಿ, ಹಾಗೆ ಅಧರ್ಮವನ್ನು ಮಾಡದೆ ಧರ್ಮನಿಷ್ಠನಾಗಿದ್ದರೆ ಆ ವ್ಯಕ್ತಿಯೂ ಕೂಡ ಸ್ವರ್ಗವಾಸಿಯಾಗಬಹುದು. ಹಾಗೆ ತಪೋನಿಷ್ಠನಾಗಿ ವ್ರತನಿಷ್ಠನಾಗಿ ಸದಾಕಾಲ ಅತಿಥಿ ಸತ್ಕಾರವನ್ನು ಮಾಡುತ್ತಾ ಎಲ್ಲ ಜನರಿಗೂ ಕೂಡ ಒಳಿತಾಗಲಿ, ವಸುಧಾಯೇವ ಕುಟುಂಬಕಂ, ಸಂಪೂರ್ಣ ಭೂಮಂಡಲವೇ ನನ್ನ ಒಂದು ಸಂಸಾರ ಅಂತ ಎಲ್ಲ ಜೀವ ಜಂತುಗಳ ಜೊತೆಗೆ ತುಂಬ ಸಂತೋಷವಾಗಿ ತೃಪ್ತಿಯಿಂದ ಒಂದು ಒಳ್ಳೆಯ ಭಾವನೆಗಳಿಂದ ಜೀವನವನ್ನು ಮಾಡ್ತಾನೋ ಆ ವ್ಯಕ್ತಿಯು ಕೂಡ ಸ್ವರ್ಗವನ್ನು ಹೊಂದಬಹುದು. ಹೀಗೆ ಸ್ವರ್ಗವನ್ನು ಹಲವಾರು ಜನರು ಒಳ್ಳೆಯ ಕಾರ್ಯದಿಂದ ಹೊಂದಲಿಕ್ಕೆ ಸಾಧ್ಯವಾಗುತ್ತದೆ. ಅದೇ ಕೆಟ್ಟ ನಡತೆ ನಿನ್ನಲ್ಲಿದ್ದರೆ, ಕೆಟ್ಟದ್ದನ್ನು ಮಾಡುವಂತಹ ಯೋಚನೆಗಳು ನಿನ್ನಲ್ಲಿದ್ದರೆ, ಅಥವಾ ಇನ್ನೊಬ್ಬರಿಗೆ ಮೋಸ ಮಾಡುವಂತಹ ಭಾವನೆ ಕ್ಷಣಕ್ಕಾದರೂ ನಿನಗೆ ಬಂದು ಒದಗಿತು ಅಂತಂದರೆ ಅಂತಹ ವ್ಯಕ್ತಿ ಸ್ವರ್ಗಕ್ಕೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ದೂತನು ಆ ಮುದ್ಗಲ ಮಹರ್ಷಿಗಳಿಗೆ ಹೇಳ್ತಾನೆ. ಹಾಗೆ ಸ್ವರ್ಗದಲ್ಲಿ ಏನೇನಿದೆ ಎನ್ನುವಂತಹ ವಿಚಾರ ಬಂದಾಗ, ಎಂದಿಗೂ ಬಾಡದಂತಹ ಪುಷ್ಪಗುಚ್ಛಗಳಿರ್ತಕ್ಕಂಥದ್ದು ಸ್ವರ್ಗದಲ್ಲಿ. ಹಾಗೆ ಸ್ವರ್ಗದಲ್ಲಿ ವಾಸ ಮಾಡುವಂತಹ ವ್ಯಕ್ತಿ ಸ್ನಾನವನ್ನು ಮಾಡಬೇಕಾಗಿ ಬರುವುದಿಲ್ಲ, ಹಾಗೆ ಮಲಮೂತ್ರ ವಿಸರ್ಜನೆಯನ್ನು ಮಾಡಬೇಕಾಗಿ ಬರುವುದಿಲ್ಲ. ಯಾಕಾಗಿ? ಅವನ ದೇಹದಲ್ಲಿ ಕಿಂಚಿತ್ತೂ ದುರ್ಗಂಧ ಎನ್ನುವಂಥದ್ದು, ಕೆಟ್ಟ ವಾಸನೆ ಎನ್ನುವಂಥದ್ದು ಬರಲಿಕ್ಕೆ ಸಾಧ್ಯವೇ ಇಲ್ಲ. ವಸ್ತ್ರ ಎನ್ನುವಂಥದ್ದು ಒಮ್ಮೆಯೂ ಕೂಡ ಗಲೀಜಾಗುವಂಥ ಪರಿಸ್ಥಿತಿ ಬರೋದಿಲ್ಲ. ಆ ವಸ್ತ್ರ ಕೊಳಕಾಗುವುದಿಲ್ಲ, ಅದನ್ನು ತೊಳೆಯುವಂತಹ ಪರಿಸ್ಥಿತಿಯೂ ಕೂಡ ಬರೋದೇ ಇಲ್ಲ. ಹಾಗೆ ಎಲ್ಲ ರೀತಿಯಾದ ಸುಖ ಸಂತೋಷಗಳನ್ನು ಅನುಭವಿಸಬೇಕು ಅಂತಂದರೆ ಒಬ್ಬ ವ್ಯಕ್ತಿ ಸ್ವರ್ಗಕ್ಕೆ ಬರಬೇಕು. ಅಂತಹ ಅವಕಾಶ ನಿನಗೆ ಈಗ ಬಂದಿದೆ. ಆದರೆ ಇನ್ನೊಂದು ವಿಶೇಷತೆಯೋ ಅಥವಾ ವಿಚಿತ್ರತೆಯೂ ಸ್ವರ್ಗದಲ್ಲಿದೆ. ಏನದು ಅಂತಂದರೆ, ಸ್ವರ್ಗದಲ್ಲಿ ನಿನ್ನ ಪುಣ್ಯ ಎನ್ನುವಂಥದ್ದು ಕೌಂಟ್ ಆಗುವಂಥದ್ದು. ಹೇಗೆ ನಾವು ಬೇರೆ ಪ್ರದೇಶಗಳಿಗೆ ಹೋದಾಗ 100 ರೂಪಾಯಿ ಇದೆ ಅಂತಂದರೆ ಆ 100 ರೂಪಾಯಿ ಖಾಲಿ ಆಗೋಲ್ಲಿವರೆಗೆ ಆ ಹೋಟೆಲ್ಲೋ ಪ್ರದೇಶದಲ್ಲೋ ಜಾಗದಲ್ಲೋ ವಿಹಾರ ಮಾಡುವಂಥದ್ದಲ್ಲೋ ಮಾಡಬಹುದು. ಆ 100 ರೂಪಾಯಿ ಖಾಲಿ ಆಯಿತು ಅಥವಾ 1000 ರೂಪಾಯಿ ಖಾಲಿ ಆಯಿತು ಅಂದರೆ ಅಲ್ಲಿಂದ ನಮ್ಮನ್ನು ಅವರು ಹೊರಗೆ ಕಳಿಸ್ತಾರೆ. ಹಾಗೆಯೇ ಇಲ್ಲಿ ಯಾವುದು ಕೌಂಟ್ ಆಗುತ್ತೆ ಅಂತಂದರೆ ಪುಣ್ಯ. ನೀನು ಎಷ್ಟು ಪುಣ್ಯ ಮಾಡಿದೀಯಾ ಅಷ್ಟು ದಿವಸಗಳ ಕಾಲ ಸಂತೋಷವಾಗಿ ಸ್ವರ್ಗವನ್ನು ಅನುಭವಿಸಬಹುದು. ತದನಂತರದಲ್ಲಿ ಆ ಸ್ವರ್ಗದ ವಾಸನೆಯೂ ಇಲ್ಲದಂಥ ರೀತಿಯಲ್ಲಿ, ಸ್ವರ್ಗದ ಬಗ್ಗೆ ವಿಚಾರವೇ ಗೊತ್ತಿಲ್ಲವೋ ಎನ್ನುವಂಥ ರೀತಿಯಲ್ಲಿ ಮತ್ತೆ ಭೂಮಿಗೆ ಬಂದು ಬೀಳಬೇಕು. ಮತ್ತೆ ಪುನಃ ಒಂದು ಕಷ್ಟವೋ ಸುಖವೋ ದುಃಖವೋ ನಷ್ಟವೋ ಎಲ್ಲವನ್ನು ನಾವಿಲ್ಲಿ ಅನುಭವಿಸಬೇಕು. ಇಲ್ಲಿ ಅತಿಯಾಸವನ್ನು ನಾವು ಹೊಂದಿದ್ದೀವಿ ಅಂತಂದರೆ ಮತ್ತೆ ನಾವು, ಅಥವಾ ಕೆಟ್ಟದ್ದನ್ನು ಮಾಡಿದ್ವಿ ಅಂತಂದರೆ ನರಕಕ್ಕೆ ಹೋಗಬೇಕು, ಒಳ್ಳೇದು ಮಾಡಿದರೆ ಮತ್ತೆ ಸ್ವರ್ಗಕ್ಕೆ ನಾವು ಹೋಗಬಹುದು. ಹೀಗೆ ಇದು ಚಕ್ರದ ಉಪಾಧಿಯಲ್ಲಿ ಕೆಟ್ಟದ್ದು ಮಾಡಿದಾಗ ನರಕ, ಒಳ್ಳೇದು ಮಾಡಿದರೆ ಸ್ವರ್ಗ, ಮತ್ತೆ ಅದು ಒಳ್ಳೆಯದೆಲ್ಲ ಖಾಲಿ ಆದರೆ ಮತ್ತೆ ಭೂಮಿಗೆ, ಕೆಟ್ಟದ್ದೆಲ್ಲ ಖಾಲಿ ಆದರೆ ಮತ್ತೆ ಭೂಮಿಗೆ ಬರಬೇಕು. ಮತ್ತೆ ಪುನಃ ಈ ಜೀವನವನ್ನು, ಈ ಸಂಸಾರದಲ್ಲಿ ನಾವೆಲ್ಲರೂ ಕೂಡ ಬೀಳಲೇಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯ ಅಂತ ಹೇಳಿ ದೇವದೂತ ಮುದ್ಗಲ ಮಹರ್ಷಿಗೆ ಹೇಳ್ತಾನೆ. ಇದನ್ನೆಲ್ಲ ಕೇಳಿಸಿಕೊಂಡಂತಹ ಮುದ್ಗಲ ಮಹರ್ಷಿಗಳು, ಇದೆಲ್ಲ ಏನು ಕ್ಷಣಿಕ, ಒಂದಷ್ಟು ದಿವಸ ನಮ್ಮ ಜೊತೆಗಿರುತ್ತೆ, ಆಮೇಲೆ ಮತ್ತೆ ಇದೇ ಒಂದು ಸಂಸಾರದ
ಸೆಲೆಯಲ್ಲೋ ಸಂಸಾರದ ಅಲೆಯಲ್ಲೋ ನಾವು ಬೀಳಬೇಕಾಗುತ್ತದೆ ಅಂತ ಹೇಳಿ, ಇದಕ್ಕಿಂತಲೂ ವಿಶೇಷವಾಗಿರ್ತಕ್ಕಂತಹ ಪರಮ ಉಚ್ಚವಾಗಿರ್ತಕ್ಕಂತಹ ಮೋಕ್ಷ, ಭಗವಂತನ ಜೊತೆಗೆ ಮತ್ತೆ ಜನ್ಮವೇ ಇಲ್ಲದಂಥ ರೀತಿಯಲ್ಲಿ ಬದುಕುವಂಥದ್ದು, ಮೋಕ್ಷವನ್ನು ಹೊಂದುವಂಥದ್ದು ನನಗೆ ಬೇಕಾಗಿರ್ತಕ್ಕಂಥದ್ದು. ಅದನ್ನು ನಾನು ಪಡಿಬೇಕು. ಈ ಕ್ಷಣಿಕ ಸುಖವನ್ನು ಕೊಡ್ತಕ್ಕಂತಹ ಸ್ವರ್ಗ ನನಗೆ ಬೇಡ ಅಂತ ಹೇಳಿ ಸ್ವಯಂ ದೇವದೂತನೇ ಕೆಳಗಿಳಿದು ಬಂದಂತಹ ಸಮಯದಲ್ಲೂ ಅವನನ್ನು ಅಲ್ಲಗಳೆದು ಇದರ ಅವಶ್ಯಕತೆ ನನಗಿಲ್ಲ ಅಂತ ಹೇಳಿ ಅವನಿಗೆ ನಮಸ್ಕಾರವನ್ನು ಮಾಡಿ ಅವನನ್ನು ಕಳಿಸ್ಕೊಡ್ತಾರೆ. ಹಾಗೆ ಮುದ್ಗಲ ಮಹರ್ಷಿಗಳು ತಪೋನಿಷ್ಠರಾಗಿ ಮೋಕ್ಷವನ್ನು ಹೊಂದುವುದಕ್ಕೋಸ್ಕರವಾಗಿ ಪ್ರಯತ್ನವನ್ನು ಪಡ್ತಾರೆ. ಕಟ್ಟ ಕಡೆಯಲ್ಲಿ ಭಗವಂತನ ಅನುಗ್ರಹದಿಂದ ಮೋಕ್ಷವನ್ನು ಕೂಡ ಅವರು ಹೊಂದುತ್ತಾರೆ. ಕಥೆಯಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು ಅಂದರೆ, ನಮ್ಮ ಜೀವನದಲ್ಲೂ ಹಾಗೆ ಮೋಕ್ಷ ಎನ್ನುವಂಥದ್ದನ್ನು ಪಕ್ಕದಲ್ಲಿಟ್ಟು ಬೇರೆಯದನ್ನು ವಿಚಾರ ಮಾಡಿದಾಗಲೂ ಕೂಡ, ಯಾವುದೋ ಒಂದು ವಿಚಾರ, ಒಬ್ಬ ಸ್ಟೂಡೆಂಟ್ ಆಗಿರ್ಬೋದು, ಆ ವಿದ್ಯಾರ್ಥಿಗೆ ಏನನ್ಸುತ್ತೆ ಈ ಮೂಮೆಂಟಲ್ಲಿ ನಾನು ಖುಷಿ ಪಡೋಣ ಅಂತ. ಮತ್ತು ಪ್ರಾಬ್ಲಮ್ ಏನಾಗುತ್ತೆ, ಮುಂದೆ ಜೀವನದಲ್ಲಿ ಅವನಿಗೆ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗೋದೇ ಇಲ್ಲ, ಆಗ ಕಷ್ಟವನ್ನು ಅನುಭವಿಸಬೇಕಾಗ್ತದೆ. ಹಾಗೇನೆ ಪ್ರತಿಯೊಂದು ವಿಚಾರದಲ್ಲೂ ನಮ್ಮೆಲ್ಲರ ಜೀವನದಲ್ಲಿ ಇದೇ ಬರ್ತದೆ. ಇವತ್ತು ಖುಷಿ ಪಡೋಣ ಅಂತ ಅಂದ್ಕೊಂಡು ನಾಳೆ ದಿವಸವನ್ನು ಕೈಯಾರೆ ಇನ್ನೂ 10, 100, 1000 ಪಟ್ಟು ಬರ್ತಕ್ಕಂತಹ ಸಂತೋಷವನ್ನು ನಾವು ಹಾಳು ಮಾಡಿಕೊಳ್ತೀವಿ. ಹಾಗಾಗಿ ಇವತ್ತಿನ ಖುಷಿಗಾಗಿ ನಾಳೆಯ ಜೀವನವನ್ನು ಯಾರೂ ಕೂಡ ಹಾಳು ಮಾಡಿಕೊಳ್ಳಬಾರದು. ಹಾಗೆ ಮುದ್ಗಲ ಮಹರ್ಷಿಗಳಂತಹ ವಿಶೇಷವಾದಂತಹ ವಿಚಾರಧಾರೆ ನಮ್ಮಲ್ಲಿದೆ ಅಂತಂದರೆ, ಸ್ವರ್ಗವನ್ನು ಕೂಡ ನಾವು ಪರಿತ್ಯಜಿಸಿ ಮುಂದೆಂದೂ ಬಾರದಂತಹ, ಕಷ್ಟವೇ ಸಿಗದಂತಹ ಪರಮ ಪದವನ್ನು ನಾವು ಅನುಭವಿಸಬಹುದು, ಮೋಕ್ಷವನ್ನು ಅನುಭವಿಸಬಹುದು. ಹಾಗಾಗಿ ಯಾವಾಗಲೂ ಒಳ್ಳೆಯ ಯೋಚನೆಯನ್ನು ಮಾಡೋಣ. ನಾಳೆಗಾಗಿ ಇವತ್ತಿನ ಸಂತೋಷವನ್ನು ಬದಿಗಿಟ್ಟು ಕಷ್ಟಪಡೋಣ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಕಥೆಗಳನ್ನು ಆಲಿಸುವುದಕ್ಕೂ ಕೇಳುವುದಕ್ಕೂ ಎಲ್ಲರೂ ಕೂಡ ನಮ್ಮ ವಾಹಿನಿಯಾಗಿರ್ತಕ್ಕಂಥ ಧರ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ.